ಫಸ್ಟು ಸಾಲ ಕಟ್ಟಬೇಕಾ ಇಲ್ಲ ಹೂಡಿಕೆ ಮಾಡಬೇಕಾ, ಯಾವುದರಲ್ಲಿ ಲಾಭ ಜಾಸ್ತಿ? ಈ ಪ್ರಶ್ನೆ ನಿಮ್ಮನ್ನು ಕಾಡಿರ್ಬೋದು ಅಲ್ವಾ? ಬೇಗ ಸಾಲ ತೀರಿಸಿದ್ರೆ ಲಕ್ಷಾಂತರ ರೂಪಾಯಿ ಬಡ್ಡಿ ಉಳಿತಾಯ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಸಾಲ ತೀರಿಸೋ ಬದಲು ಅದೇ ದುಡ್ಡನ್ನು ಹೂಡಿಕೆ ಮಾಡಿದರೆ ಸಿಕ್ಕಾಬಟ್ಟೆ ಗಳಿಕೆ ಮಾಡ್ಬೋದು ಅನ್ನೋದು ಇನ್ನೊಂದು ಅಂದಾಜು. ಈ ಎರಡು ಆಯಾಮಗಳಲ್ಲಿ ಯಾವುದು ಸರಿ, ಬನ್ನಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್, ಸಾಲ ಕಟ್ಟಬೇಕಾ ಇಲ್ಲ ಹೂಡಿಕೆ ಮಾಡಬೇಕಾ ಅನ್ನೋದಕ್ಕೆ ಪಕ್ಕಾ ಉತ್ತರ ಇದರಲ್ಲಿ ನಿಮಗೆ ಸಿಗುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಸಾಲ ಮಾಡಿರ್ತಾನೆ. ಈ ಸಾಲವನ್ನ ತೀರಿಸೋ ಸಂದರ್ಭ ಯಾವುದೋ ಒಂದು ಬಲ್ಕ್ ಅಮೌಂಟ್ ಸಿಕ್ಕರೆ ಒಂದು ಪ್ರಶ್ನೆ ಕಾಡುತ್ತೆ. ಈ ಬಲ್ಕ್ ಅಮೌಂಟ್ ಅನ್ನ ಸಾಲ ಬೇಗ ತೀರಿಸೋದಕ್ಕೆ ಬಳಸ್ಕೊಳ್ಬೇಕಾ ಅಥವಾ ಅದೇ ಬಲ್ಕ್ ಅಮೌಂಟ್ ಅನ್ನ ಒಳ್ಳೆ ರಿಟರ್ನ್ಸ್ ಬರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಹಣವನ್ನ ಹೆಚ್ಚು ಬೆಳೆಸಬೇಕಾ? ಈ ಸಂದಿಗ್ಧತೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಈ ಅಡಿಷನಲ್ ಅಮೌಂಟ್ನ ಫ್ಯೂಚರ್ ಏನಾಗಬೇಕು? ಅದು ದುಡಿಬೇಕಾ ಅಥವಾ ಸಾಲ ಬೇಗ ತೀರಿಸಿ ಇನ್ನಷ್ಟು ಶಕ್ತಿ ನನಗೆ ತುಂಬಬೇಕಾ? ಈ ಪ್ರಶ್ನೆಗೆ ಒಂದು ಪ್ರಾಕ್ಟಿಕಲ್ ಆಗಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಈ ಪಾಡ್ಕಾಸ್ಟ್ನಲ್ಲಿ ಮಾಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ನ್ಯೂಸ್ ಚಾನೆಲ್ಗಳಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ 2 ಪುಸ್ತಕಗಳು ಪರ್ಸನಲ್ ಫಿನಾನ್ಸ್ನ ಟಾಪ್ ರೇಟೆಡ್ ಪುಸ್ತಕಗಳು, ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೂ ಮನಿ ಸೀಕ್ರೆಟ್. ಜೊತೆಗೆ ವಿಜಯ ಕರ್ನಾಟಕ ಮನಿ ಹಾಗೂ ಪ್ರಜಾವಾಣಿಯಲ್ಲಿನ ಇವರ ಆರ್ಟಿಕಲ್ಗಳು ಅನೇಕರ ಕಣ್ಣು ತೆರೆಸಿವೆ. ಪರ್ಸನಲ್ ಫಿನಾನ್ಸ್ ಅನ್ನು ಮ್ಯಾನೇಜ್ ಮಾಡೋದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿವೆ. ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಕನ್ಫ್ಯೂಸ್ ಆಗೋದೇ ಹೆಚ್ಚು. ಕ್ಲಾರಿಟಿ ಇಲ್ಲದೆ ಇರೋ ಆಪ್ಷನ್ ಅನ್ನ ಕೈ ಚೆಲ್ಲೋದು ತುಂಬಾ ಬಾರಿ ಆಗ್ಬಿಡುತ್ತೆ. ಹಾಗಾದ್ರೆ ಅಡಿಷನಲ್ ಅಮೌಂಟ್ ಇದ್ದಾಗ ಏನ್ ಮಾಡಬೇಕು? ಸಾಲ ತೀರಿಸಬೇಕಾ ಅಥವಾ ನಾನು ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆ ಇದೆ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ನಾವು? ಖಂಡಿತ ಅಭಿಷೇಕ್. ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ಸಾಲ ತಗೋತಾರೆ. ಅದು ಹೋಮ್ ಲೋನ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಾಲಗಳನ್ನು ತೆಗೆದುಕೊಳ್ಬೇಕಾಗಿ ಬರುತ್ತೆ. ಈಗ ಎದುರಾಗೋ ಬಹಳ ಪ್ರಮುಖವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದುಡಿತಿರ್ತಾರೆ, ಪ್ರತಿ ತಿಂಗಳು ಅವರು EMI ಕಟ್ಕೊಂಡು ಹೋಗ್ತಿರ್ತಾರೆ. ಕೆಲವರು ಬಿಸ್ನೆಸ್ ಇನ್ಕಮ್ ಅರ್ನ್ ಮಾಡ್ಬೋದು, ಕೆಲವರು ಸ್ಯಾಲ್ರಿ ಇನ್ಕಮ್ ಅರ್ನ್ ಮಾಡ್ಬೋದು. ಅವರಿಗೆ ಬರುವ ಸಂಬಳದಲ್ಲಿ ಅಥವಾ ಆದಾಯದಲ್ಲಿ ಅವರು ಪ್ರತಿ ತಿಂಗಳು ಹೋಮ್ ಲೋನ್ ಆದರೆ ಹೋಮ್ ಲೋನ್ಗೆ, ಪರ್ಸನಲ್ ಲೋನ್ ಆದರೆ ಪರ್ಸನಲ್ ಲೋನ್ಗೆ EMI ಕಟ್ಕೊಂಡು ಹೋಗ್ತಿರ್ತಾರೆ, ಮಾಸಿಕ ಕಂತನ್ನು ಕಟ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಕಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಧುತ್ ಅಂತ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ. ದೊಡ್ಡ ಅಮೌಂಟ್ ಅಂದರೆ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇನ್ಯಾವುದೋ ಇನ್ಶೂರೆನ್ಸ್ ಪಾಲಿಸಿ ಕಟ್ಟಿರ್ತಾರೆ, ಈ ರೀತಿ. ಅಥವಾ ಇನ್ಯಾರೋ ಸಂಬಂಧಿಕರು ದುಡ್ಡು ಕೊಡಬೇಕಾಗಿರುತ್ತೆ, ಅವ್ರು ಕೊಡ್ತಾರೆ. ಇನ್ಯಾರೋ ಸ್ನೇಹಿತರು ಹಣ ಕೊಡಬೇಕಾಗಿರುತ್ತೆ, ಅವ್ರು ಕೊಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಎದುರಾಗುವಂಥ ಬಹಳ ಪ್ರಮುಖವಾದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ದುಡ್ಡನ್ನು ಯೂಸ್ ಮಾಡಿಕೊಂಡು ನನ್ನ ಸಾಲವನ್ನು ಬೇಗ ತೀರಿಸ್ಲಾ ಅಥವಾ ಈ ದುಡ್ಡನ್ನು ಬಳಸ್ಕೊಂಡು ಸಾಲದ ಬಡ್ಡಿ ದರಕ್ಕಿಂತ ಜಾಸ್ತಿ ಲಾಭವನ್ನು ಕೊಡುವಂಥ ಹೂಡಿಕೆಗಳಲ್ಲಿ ನಾನು ಹೂಡಿಕೆ ಮಾಡಲಾ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ನೋಡಿ, ಒಂದು ಸಿನಾರಿಯೋ ತಗೊಳ್ಳೋಣ. ಯಾರೋ ಒಬ್ರು XYZ ಅನ್ನೋ ವ್ಯಕ್ತಿ, ಅವರು ದುಡಿತಾ ಇದ್ದಾರೆ, ಅವರು ಪ್ರತಿ ತಿಂಗಳು EMI ಕಟ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಯಿತು ಮತ್ತು ಬೋನಸ್ ಸಿಕ್ತು. ಸೊ ಅವರು ಸಿಗುವಂಥ ಅಡಿಷ್ನಲ್ ಅಮೌಂಟನ್ನು ಏನು ಮಾಡಬೇಕು ಅಂತ ಮನೆಯವ್ರನ್ನ ಕೇಳಿದ್ರೆ, ಮನೆಯವ್ರುಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಾಲ ತೀರಿಸ್ಬಿಡು, ಸಾಲ ತೀರಿಸ್ಬಿಟ್ರೆ ಒಂದು ನೆಮ್ಮದಿ. ಸಾಲ ತೀರಿಸಿದ್ರೆ ಯಾವ ಟೆನ್ಷನ್ ಇರಲ್ಲ, ಅದರಿಂದ ಲಾಭನ ನಷ್ಟನ ಆಮೇಲೆ ಯೋಚನೆ ಮಾಡೋಣ, ಸಾಲ ಫಸ್ಟ್ ತೀರಿಸ್ಬಿಡು ಅಂತ ಕೆಲವರು ಹೇಳ್ತಾರೆ. ಅಂದರೆ ಕುಟುಂಬದವರು ಆದರೆ ಹೇಳ್ತಾರೆ. ಸ್ನೇಹಿತರು ಹೇಳ್ತಾರೆ, ಹೋಮ್ ಲೋನ್ ಇಂಟ್ರೆಸ್ಟ್ ರೇಟು 8.25% ಇದೆ, ಅದನ್ನ ಯಾಕೆ ತೀರಿಸ್ತೀಯ? ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನೀನು ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ಸಲ್ಲೋ ಸ್ಟಾಕ್ ಮಾರ್ಕೆಟಲ್ಲೋ ಹಾಕು. ನಿನ್ನ ದುಡ್ಡು ನಿನಗೆ ಏನು ಹೋಮ್ ಲೋನಿಗೆ ನೀನು ಬಡ್ಡಿ ಕಟ್ತಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಲಾಭ ಇಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆನ ಸ್ನೇಹಿತರು ಇಡ್ತಾರೆ. ಸೊ ಈ ರೀತಿಯ ತದ್ವಿರುದ್ಧ ಸಂದರ್ಭಗಳನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಎದುರಿಸ್ತಾನೆ. ಸೊ ಅದಕ್ಕೆ ಉತ್ತರ ಕಂಡುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಡೀಟೇಲ್ ವಿಡಿಯೋವನ್ನು ಮಾಡ್ತಿದ್ದೀವಿ. ನೋಡಿ ಅಭಿಷೇಕ್, ಒಂದು ಸರಳವಾದ ಸೂತ್ರ, ಅದೇನು ಅಂತ ಹೇಳ್ತೀನಿ, ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತೀವಿ. ಸಾಲ ಮರುಪಾವತಿಯೋ ಇಲ್ಲ ಹೂಡಿಕೆಯೋ, ಇದಕ್ಕೆ ಒಂದು ಸರಳವಾದ ಸೂತ್ರ ಇದೆ. ಒಂದೇ ಸೂತ್ರ ಏನಪ್ಪ ಅಂತ ಹೇಳಿದ್ರೆ,
ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ, ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ಸಾಲದ ಬಡ್ಡಿ ದರಕ್ಕಿಂತ ಜಾಸ್ತಿ ಇದ್ರೆ, ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ಸಾಲದ ಬಡ್ಡಿ ದರಕ್ಕಿಂತ ಜಾಸ್ತಿ ಇದ್ರೆ ಹೂಡಿಕೆ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ಸಾಲ ತಗೊಂಡಿರ್ತೀರಿ, ಯಾವುದು ಹೋಮ್ ಲೋನ್ ತಗೊಂಡಿರ್ತೀರಿ, ಅದರ ಇಂಟ್ರೆಸ್ಟ್ ರೇಟು 8.25% ಅಂತ ಇಟ್ಕೊಳ್ಳಿ. ನಿಮಗೆ ಮ್ಯೂಚುವಲ್ ಫಂಡಲ್ಲೋ ಸ್ಟಾಕ್ ಮಾರ್ಕೆಟಲ್ಲೋ ಆ ದುಡ್ಡನ್ನು ಹಾಕಿ ನಾನು 14-15% ರಿಟರ್ನ್ಸನ್ನು ಪಡ್ಕೋಬಹುದು ಅಂತ ಅನಿಸಿದ್ರೆ ನೀವು ಸಾಲ ತೀರಿಸ್ಬೇಡಿ, ಇನ್ವೆಸ್ಟ್ ಮಾಡಿ. ಇಲ್ಲಪ್ಪ ಹಂಗಾಗಲ್ಲ ಅನ್ನೋರು ಇರ್ತಾರೆ, ಅವ್ರಿಗೆ ಎರಡನೇ ಸೂತ್ರ ಮತ್ತೆ ಅವ್ರ ಸ್ಕ್ರೀನ್ ಮೇಲೆ ನೋಡಲಿ. ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ಸಾಲದ ಬಡ್ಡಿ ದರಕ್ಕಿಂತ ಕಡಿಮೆ ಇದ್ದರೆ ಸಾಲ ತೀರಿಸಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ಅಂದರೆ ಹೂಡಿಕೆ ಮಾಡಿರೋದ್ರ ಮೇಲೆ ಏನು ಇನ್ವೆಸ್ಟ್ಮೆಂಟ್ ನಮಗೆ ರಿಟರ್ನ್ ಸಿಗುತ್ತಲ್ಲ, ಅದರ ಗಳಿಕೆ ಸಾಲದ ಬಡ್ಡಿ ದರಕ್ಕಿಂತ ಕಡಿಮೆ ಇದ್ದರೆ ನಾವು ಸಾಲ ತೀರಿಸೋದು ಉತ್ತಮ. ಇದು ಒಂದು ಸರಳವಾದ ಸೂತ್ರ. ಈಗ ಇದಕ್ಕೊಂದು ಸಿನಾರಿಯೋವನ್ನು ತರೋಣ. ಈಗ ಸೇ ಫಾರ್ ಎಕ್ಸಾಂಪಲ್, ನಾನೊಂದು ಪರ್ಸನಲ್ ಲೋನ್ ತಗೊಂಡಿದ್ದೀನಿ, ಅದರ ಇಂಟ್ರೆಸ್ಟ್ ರೇಟು 17% ಇದೆ. ನನಗೆ ಮ್ಯೂಚುವಲ್ ಫಂಡಲ್ಲೋ ಸ್ಟಾಕ್ ಮಾರ್ಕೆಟಲ್ಲೋ ನಾನು ಹಾಕಿ 12-14-15% ತನಕ ರಿಟರ್ನ್ಸ್ ತಗೋತೀನಿ ಅಂತ ಆದರೆ, ಇಲ್ಲಿ ನನಗೆ ಸಿಕ್ಕ ಅಡಿಷನಲ್ ಅಮೌಂಟನ್ನು ನಾನು ಲೋನ್ ತೀರ್ಸೋಕೆ ಬಳಸ್ಕೊಳ್ಳೋದೇ ಉತ್ತಮವಾಗುತ್ತೆ ಹೊರತು ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಇದು ಒಳ್ಳೆ ಚಾಯ್ಸ್ ಆಗೋದಿಲ್ಲ. ಸೊ ಇದು ಸಿನಾರಿಯೋ ಬೇಸ್ಡ್, ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಸಿಕ್ಕಂಥ ಅಡಿಷನಲ್ ಅಮೌಂಟನ್ನು ಬಳಸ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇಲ್ಲ ನಮ್ಮ ಸಾಲ ತೀರಿಸ್ಬೇಕಾ ಅನ್ನೋದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಫೌಂಡೇಶನ್. ಅಂದರೆ ಇದಕ್ಕೆ ಬೇರೆ ಬೇರೆ ಸಿನಾರಿಯೋಗಳನ್ನು ಮುಂದಿನ ಹಂತಗಳಲ್ಲಿ ತರೋಣ ಅಭಿಷೇಕ್. ಯಾಕೆ ಅಂತ ಹೇಳಿದ್ರೆ, ಬರೀ ಅಡಿಷ್ನಲ್ ದುಡ್ಡು ಸಿಕ್ತು ಸಾಲ ತೀರಿಸ್ಬೇಕಾ ಇಲ್ಲ ಹೂಡಿಕೆ ಮಾಡಬೇಕಾ ಅನ್ನೋ ಒಂದು ಸಿನಾರಿಯೋವನ್ನು ಇಟ್ಕೊಂಡು ಇದರ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗಲ್ಲ. ವೆರಿ ನೈಸ್ ಸರ್. ಸೊ ಅಲ್ಲಿಗೆ ಸಾಲ ತೀರಿಸಬೇಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋ ಡಿಸಿಷನನ್ನು ನಾನು ಫೈನಲೈಸ್ ಮಾಡೋದಕ್ಕೆ ಅಂತ ನಾನು ಮುಂದುವರಿಯೋದಾದ್ರೆ ಯಾವ್ಯಾವ ಅಂಶಗಳನ್ನು ಪರಿಗಣಿಸಬೇಕು? ಖಂಡಿತ ಅಭಿಷೇಕ್. ನೋಡಿ, ಈಗ ಸಾಲ ತೀರಿಸ್ಬೇಕಾ ಇಲ್ಲ ಹೂಡಿಕೆ ಮಾಡಬೇಕಾ ಅಂತ ಬಂದಾಗ ಮೊದಲನೇ ಪ್ರಶ್ನೆ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ, ಸಾಲದ ಬಡ್ಡಿ ದರ ವರ್ಸಸ್ ಹೂಡಿಕೆ ಮೇಲಿನ ಗಳಿಕೆ ಅಂದಾಜು. ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ಮೊದಲನೇ ಪಾಯಿಂಟ್, 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಸಾಲದ ಬಡ್ಡಿ ದರ ವರ್ಸಸ್ ಹೂಡಿಕೆ ಮೇಲಿನ ಗಳಿಕೆ ಅಂದಾಜು. ಈಗ ಸೇ ಫಾರ್ ಎಕ್ಸಾಂಪಲ್, ಹೋಮ್ ಲೋನ್ ತಗೊಂಡಿದ್ದೀರಿ, 8.25% ಇಂಟ್ರೆಸ್ಟ್ ಇದೆ. ನಿಮಗೆ ಆ ಹೋಮ್ ಲೋನ್ನ ತೀರಿಸೋದಿಲ್ಲ, ನಾನು ಆ ಅಡಿಷ್ನಲ್ ಅಮೌಂಟ್ನ ಬಳಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮ್ಯೂಚುವಲ್ ಫಂಡಲ್ಲೋ ಸ್ಟಾಕ್ ಮಾರ್ಕೆಟಲ್ಲೋ, ಅಂದರೆ 14-15% ರಿಟರ್ನ್ಸನ್ನು ನಾನು ಪಡ್ಕೋತೀನಿ ಅನ್ನೋ ವಿಶ್ವಾಸ ಇದ್ದರೆ ನೀವು ಸಾಲ ತೀರಿಸಬೇಕಾಗಿಲ್ಲ. ಇಲ್ಲ 8.25% ಬಡ್ಡಿಯನ್ನು ನಾನು ಕಟ್ತಾ ಇದ್ದೀನಿ, ನಾನು ಮ್ಯೂಚುವಲ್ ಫಂಡಲ್ಲಿ ಆ ದುಡ್ಡು ಹಾಕಲ್ಲ, ಆ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸ್ FD ಇಡ್ತೀನಿ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಆ ದುಡ್ಡನ್ನು ಬಳಸ್ಕೊಂಡು ನೀವು ಸಾಲ ತೀರಿಸೋದು ಉತ್ತಮ ಆಗುತ್ತೆ. ಸೊ ನೀವು ಯಾವ ಹೂಡಿಕೆಯನ್ನು ಆಯ್ಕೆ ಮಾಡ್ಕೋತೀರಿ, ನಿಮ್ಮ ಹೂಡಿಕೆ ನೀವು ಕಟ್ಟುತ್ತಿರುವ ಸಾಲದ ಬಡ್ಡಿಗಿಂತ ಎಷ್ಟು ಹೆಚ್ಚು ಗಳಿಕೆಯನ್ನು ಕೊಡುತ್ತೆ ಅನ್ನೋದು ಇಲ್ಲಿ ಮಾನದಂಡ ಆಗುತ್ತೆ. ಸೊ ಸಾಲದ ಬಡ್ಡಿ ದರ ವರ್ಸಸ್ ಹೂಡಿಕೆ ಮೇಲಿನ ಗಳಿಕೆ ಅಂದಾಜು ಅನ್ನೋ ಪ್ಯಾರಾಮೀಟರ್ ಬಹಳ ಮುಖ್ಯ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಅದು ಒಂದು ಆಸ್ಪೆಕ್ಟ್ ಅಭಿಷೇಕ್. ಎರಡನೇದು ಎಮೋಷನಲ್ ಡಿಸಿಷನ್. ಈಗ ನೀವು ನೋಡಿದ್ರಿ, ತುಂಬ ಜನ ನಮ್ಮ ಭಾರತದಲ್ಲಿ ಹೇಗೆ ಅಂದರೆ, ಏನಾರು ಆಗೋಗ್ಲಿ ಮರ ಸಾಲ ಇರಬಾರ್ದು, ಸಾಲದಲ್ಲಿ ನಾವು ಬದುಕಬಾರ್ದು, ಸಾಲ ಫಸ್ಟ್ ತೀರಿಸ್ಬಿಡ್ಬೇಕು. ಸಾಲ ಒಂದು ಲೆವರೇಜಿಂಗ್ ಅವಕಾಶ, ಅಂದರೆ ಒಂದು ಆಸ್ತಿಯನ್ನು, ಒಂದು ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಿಗುವಂತಹ ಒಂದು ಅನುಕೂಲ ಅಂತ ನಮ್ಮ ಭಾರತೀಯರು ಯೋಚನೆ ಮಾಡಲ್ಲ. ಭಾವನಾತ್ಮಕವಾಗಿ ಏನಾರು ಆಗ್ಲಪ್ಪ ಸಾಲ ತೀರಿಸ್ಬಿಡ್ಬೇಕು. ಪ್ರತಿ ತಿಂಗಳು ಯಾರು EMI ಕಟ್ತಾರೆ? ಕೆಲಸ ಹೋಗ್ಬಿಟ್ರೆ ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಬರ್ತಿರೋ, ಈಗ ಯಾವುದೋ ಒಬ್ಬ ವ್ಯಕ್ತಿಗೆ 10 ಲಕ್ಷ ಆದಾಯ ಬರ್ತಿದೆ ಅಂದರೆ ಅದೇ ಆದಾಯ ಸ್ಥಿರವಾಗಿರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಂಟಿಲ್ ಅಂಡ್ ಅನ್ಲೆಸ್ ಈಸ್ ಅ ಗವರ್ನಮೆಂಟ್ ಅಫಿಷಿಯಲ್. ಬಿಸ್ನೆಸ್ ಇರೋರಿಗೆ ಆ ಇನ್ಕಮ್ ಶೂರಿಟಿ ಇರಲ್ಲ. ಖಾಸಗಿ ಉದ್ಯೋಗಿಗಳಿಗೆ ಆ ಬಿಸ್ನೆಸ್ ಇನ್ಕಮ್ನ ಅಥವಾ ಸ್ಯಾಲ್ರಿ ಇನ್ಕಮ್ನ ಶೂರಿಟಿ ಇರಲ್ಲ. ಇಂಥ ಸಂದರ್ಭದಲ್ಲಿ ಏನಾದರೂ ಆಗಲಿಯಪ್ಪ, ಫಸ್ಟ್ ಐ ಕ್ಲೋಸ್ ದಿಸ್ ಲೋನ್ ಸೊ ದ್ಯಾಟ್ ಐ ಆಮ್ ಪೀಸ್ಫುಲ್, ನಾನು ನೆಮ್ಮದಿಯಿಂದ ಇರಬೇಕು, ಅದಕ್ಕೆ ನಾನು ಸಾಲ ತೀರಿಸ್ತೀನಿ ಅಂದರೆ ನೀವು ಫಸ್ಟ್ ಸಾಲ ಕಟ್ಟಬೇಕಾ
ಫಸ್ಟು ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆನೇ ಕೇಳಬೇಡಿ, ಸಾಲ ತೀರಿಸ್ಬೇಡಿ. ಸೊ ಇಟ್ಸ್ ಅನ್ ಎಮೋಷ್ನಲ್ ಡಿಸಿಷನ್. ಸೊ ಐ ವಾಂಟ್ ಟು ಬಿ ಪೀಸ್ಫುಲ್. ನಾನು ನೆಮ್ಮದಿಯಾಗಿರಬೇಕು. ನನಗೆ ಸಾಲ ಕಟ್ಟೋದ್ರಿಂದ ಲಾಭ ಆಗುತ್ತೋ ಹೂಡಿಕೆ ಮಾಡೋದ್ರಿಂದ ಲಾಭ ಆಗುತ್ತೋ ಅನ್ನೋದು ನೆಕ್ಸ್ಟು. ನನಗೆ ನೆಮ್ಮದಿ ಬೇಕು, ನಾನು ಸಾಲ ತೀರಿಸಿ ಅದರಿಂದ ಋಣಮುಕ್ತನಾಗಬೇಕು ಅನ್ನೋರಿಗೆ ಸಾಲ ತೀರಿಸ್ಕೊಳ್ಳೋದು ಬಹಳ ಉತ್ತಮ ಆಯ್ಕೆ. ಆದರೆ ಕೆಲವು ಅಂಶಗಳನ್ನು ಇಲ್ಲಿ ಗಮನಿಸ್ಕೋಬೇಕಾಗುತ್ತೆ ಅಭಿಷೇಕ್. ಈಗ ನೋಡಿ, ಸಮ್ ಬೆನಿಫಿಟ್ಸ್ ಹೋಗ್ಬಿಡುತ್ತೆ. ಸಾಲ ಎಸ್ಪೆಷಲಿ ಹೋಮ್ ಲೋನನ್ನು ಬೇಗ ತೀರಿಸಿದಾಗ ಏನಾಗುತ್ತೆ, ಹೋಮ್ ಲೋನ್ ಇದ್ದಾಗ ನಿಮಗೆ ಗೃಹ ಸಾಲದ ಮೇಲೆ ನೀವು ಕಟ್ಟುವಂತಹ ಬಡ್ಡಿಗೆ ಸೆಕ್ಷನ್ 24 ಅಂಡರಲ್ಲಿ ನಿಮಗೆ 2 ಲಕ್ಷದವರೆಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. 2 ಲಕ್ಷದವರೆಗೆ ನೀವು ಕಟ್ಟುವಂತಹ ಬಡ್ಡಿಗೆ 2 ಲಕ್ಷದವರೆಗೆ ಸೆಕ್ಷನ್ 24B ಅಂಡರಲ್ಲಿ 2 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಸಿಗುತ್ತೆ. ನೀವು ಸಾಲ ತೀರಿಸ್ಬಿಟ್ರೆ ಬೆನಿಫಿಟ್ ಸಿಗಲ್ಲ. ಅದಷ್ಟೇ ಅಲ್ಲ, ಸಾಲ ತೀರಿಸಿದ ಮೇಲೆ ನಿಮ್ಮ ಮನೆಯಲ್ಲಿ ನೀವೇ ವಾಸ ಇರ್ತೀರಾ, ಸೆಲ್ಫ್ ಆಕ್ಯುಪೈಡ್ ಆಗುತ್ತಾ? ಸೆಲ್ಫ್ ಆಕ್ಯುಪೈಡ್ ಆದಾಗ ಹೋಮ್ ರೆಂಟ್ ಅಲಯನ್ಸ್ ಸಿಗಲ್ಲ, HRA ಬೆನಿಫಿಟ್ ಹೋಗ್ಬಿಡುತ್ತೆ. ಇದಿಷ್ಟೇ ಅಲ್ಲ, ಹೋಮ್ ಲೋನ್ ತಗೊಂಡು ಬೇಗ ತೀರಿಸಿದಾಗ ಸೆಕ್ಷನ್ 80C ಅಂಡರಲ್ಲಿ ನಾವು ಪ್ರಿನ್ಸಿಪಲ್ ಏನು ಕಟ್ತೀವಿ, ಸಾಲದ ಮೇಲಿನ ಅಸಲು, ಅದಕ್ಕೆ 1.5 ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಾನು ಇದು ಹೇಳ್ತಿರೋದು ಹೋಮ್ ಲೋನ್ಗೆ ಸಂಬಂಧಪಟ್ಟ ಹಾಗೆ. ಈ ಟ್ಯಾಕ್ಸ್ ಬೆನಿಫಿಟ್ ಪರ್ಸನಲ್ ಲೋನು ಅಥವಾ ಇನ್ನಿತರ ಲೋನ್ಗಳಿಗೆ ಅಪ್ಲೈ ಆಗೋದಿಲ್ಲ. ಇದು ಹೋಮ್ ಲೋನ್ಗೆ ಸಂಬಂಧಪಟ್ಟಂಗೆ. ಹೋಮ್ ಲೋನ್ಗೆ ಜಾಸ್ತಿ ಇದು ಅನ್ವಯ ಆಗುತ್ತೆ ನಮ್ಮ ಥಿಯರಿ. ಯಾಕೆ ಅಂತ ಹೇಳಿದ್ರೆ ಹೋಮ್ ಲೋನ್ ಇಸ್ ಅ ಲಾಂಗ್ ಟರ್ಮ್ ಲೋನ್. 15 ವರ್ಷ, 20 ವರ್ಷ, 25 ವರ್ಷಕ್ಕೆ ಹೋಮ್ ಲೋನನ್ನು ತಗೊಂಡಿರ್ತಾರೆ. ಸಾಲ ತೀರಿಸ್ಬಿಟ್ರೆ ನನಗೆ ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ, ಸೆಕ್ಷನ್ 24B ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ, ಜೊತೆಗೆ HRA ಬೆನಿಫಿಟ್ ಸಿಗಲ್ಲ. ಇದೇ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಮುನ್ನ, ಒಂದು ವೇಳೆ ನೀವು ಈಗಾಗಲೇ ಹೋಮ್ ಲೋನ್ ಪಡ್ಕೊಂಡಿದ್ದೀರಿ ಅನ್ನೋದಾದ್ರೆ ಹೋಮ್ ಲೋನ್ ಅನ್ನ ಬೇಗ ತೀರಿಸಿ ಲಕ್ಷ ಉಳಿಸೋದು ಹೇಗೆ? ಬಡ್ಡಿ ಕಾಂಪೊನೆಂಟ್ ನಲ್ಲಿ ಸಿಕ್ಕಾಪಟ್ಟೆ ನಾವು ಕಟ್ತಾ ಇರ್ತೀವಿ ಬ್ಯಾಂಕ್ಗೆ. ಆ ಹೊರೆಯನ್ನ ಇಳಿಸ್ಕೊಳ್ಳೋದಕ್ಕೆ ಒಂದು ಡೀಟೇಲ್ಡ್ ಕೋರ್ಸ್ ಫ್ರೀಡಮ್ ಆಪ್ ನಲ್ಲಿ ಲಭ್ಯ ಇದೆ. ಆ ಕೋರ್ಸ್ ಅನ್ನ ನೀವು ಗಮನಿಸಿ. ಅದೇ ರೀತಿ ಇನ್ನು ಅನೇಕ ಪರ್ಸನಲ್ ಫಿನಾನ್ಸ್ ಕೋರ್ಸ್ಗಳು ಫ್ರೀಡಮ್ ಆಪ್ ನಲ್ಲಿ 6 ಭಾಷೆಗಳಲ್ಲಿ ನೀವು ಕಾಣೋದಕ್ಕೆ ಸಿಗುತ್ತೆ. ಆ ಕುರಿತಾದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಇರುವ ಆಯ್ಕೆಗಳು ಯಾವ್ಯಾವ ಕೋರ್ಸ್ಗಳನ್ನು ನೀವು ನೋಡಬಹುದು ಅನ್ನೋ ಮಾಹಿತಿ ಸಿಗುತ್ತೆ. ದಯಮಾಡಿ ಆ ಕೋರ್ಸ್ಗಳಿಂದಲೂ ಲಾಭ ಪಡ್ಕೊಳ್ಳಿ. ಮತ್ತೆ ಬೇಗ ತೀರಿಸಿದಾಗ ಇನ್ನೊಂದೇನು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಅಭಿಷೇಕ್, ನಾನು 35 ಲಕ್ಷ ಸಾಲ ತಗೊಂಡಿದ್ದೀನಿ. ಓಕೆ, ಈ ತಕ್ಷಣದಲ್ಲೇ ನಂಗೆ ಅದು ಸಾಲ ತೀರಿಸಿದ್ರೆ ಅದು ಸ್ವಲ್ಪ ಅಂದರೆ ಇನ್ನೊಂದು 6 ವರ್ಷದಲ್ಲಿ ನಾನು ಸಾಲ ತೀರಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ರೆ ನನಗೆ, ನಾನು ಅದರ ವ್ಯಾಲ್ಯೂ ಇರುತ್ತೆ. 35 ಲಕ್ಷಕ್ಕೆ ಒಂದು ತೂಕ ಇರುತ್ತೆ. ಅದೇ 35 ಲಕ್ಷ ಸಾಲನ ಒಂದು 15 ವರ್ಷ ಆದಮೇಲೆ ನಾನು EMI ಅಂದರೆ ಒಂದು 25 ವರ್ಷಕ್ಕೆ EMI ತೀರಿಸ್ಕೊಂಡು ಹೋಗ್ತೀನಿ ಅಂದರೆ ಅಫ್ಕೋರ್ಸ್ ನಾವು ಬಡ್ಡಿ ಜಾಸ್ತಿ ಕಟ್ತೀವಿ. ಆದರೆ ವಿತ್ ದಿ ಟೈಮ್ ಸಮಯದ ಜೊತೆಗೆ ಹಣದ ಮೌಲ್ಯವು ಕುಗ್ಗುತ್ತೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇವತ್ತಿನ 100 ರೂಪಾಯಿ ಇನ್ನು 8-9 ವರ್ಷ ಆದಮೇಲೆ ಅದರ ವ್ಯಾಲ್ಯೂ 50 ರೂಪಾಯಿ ಆಗಿರುತ್ತೆ. ಅಂದರೆ ಇವತ್ತಿನ 35 ಲಕ್ಷ ಮುಂದಿನ 10-12 ವರ್ಷ ಆದಮೇಲೆ ಅದರ ವ್ಯಾಲ್ಯೂ ಒಂದು 20-22 ಲಕ್ಷಕ್ಕೆ ಬಂದಿರುತ್ತೆ. ಸೊ ಅಂದರೆ ರಿಯಲ್ ಮನಿ ವ್ಯಾಲ್ಯೂ ಅಂದರೆ ಅದರ ಮೌಲ್ಯ. ಈಗ ಸಿಂಪಲ್ ಒಂದು ಲೆಕ್ಕ ಹಾಕೊಳ್ಳಿ ಅಭಿಷೇಕ್, ನಾನು ನಿಮಗೆ ಇವತ್ತೇ 10 ಲಕ್ಷ ಕೊಡ್ತೀನಿ ಅಂದರೆ ನೀವು ತಗೊಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಭಿಷೇಕ್, ನಾನು ಒಂದು 10 ವರ್ಷ ಆದ್ಮೇಲೆ ನಿಮ್ಗೆ 10 ಲಕ್ಷ ಕೊಡ್ತೀನಿ ಅಂದ್ರೆ ವಿಚ್ ಒನ್ ಡು ಯು ಚೂಸ್? ಡೆಫಿನೆಟ್ಲಿ ಇವಾಗಲೇ ಇಸ್ಕೊಳ್ಬೇಕು, ಬಿಕಾಸ್ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಣ ಸಮಯ ಕಳೆದಂಗೆ ಹಣದ ಖರೀದಿ ಮೌಲ್ಯ ಕುಗ್ಗುತ್ತೆ, ಪರ್ಚೇಸಿಂಗ್ ಪವರ್ ಆಫ್ ಮನಿ ಕುಗ್ಗುತ್ತೆ. ಸೊ ಹಾಗಾಗಿ ಹೋಮ್ ಲೋನನ್ನು ದೀರ್ಘವಾಗಿ ತೀರಿಸ್ಕೊಂಡು ಹೋದ್ರೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿರುತ್ತೆ. ಐ ವಿಲ್ ಬಿ ಪೇಯಿಂಗ್ ಪೀನಟ್ಸ್ ಅಂತ ಯೋಚನೆ ಮಾಡೋರು ಇರ್ತಾರೆ. ಪೀನಟ್ಸ್ ಅಂತ ಯೋಚನೆ ಮಾಡೋರು ಇರ್ತಾರೆ. ಇನ್ನು ಕೆಲವರು ಹೇಗೆಂದ್ರೆ, ಬೇಡಪ್ಪ, ನನಗೆ ಇದೊಂದು ಮಾನಸಿಕ ವೇದನೆ, ಇದು ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಅರ್ಧ ದುಡ್ಡು ಬರೀ ಹೋಮ್ ಲೋನ್ಗೆ ಹೋಗ್ತಿದೆ, ಸಾಲಕ್ಕೆ ಹೋಗ್ತಿದೆ ಅಂತ ಯೋಚನೆ ಮಾಡೋರು ಸೊ ಬೆಟರ್ ಕ್ಲೋಸ್ ದಿ ಲೋನ್. ಆದರೆ ಕೆಲವು ಬೆನಿಫಿಟ್ಸ್ ಹೋಗುತ್ತೆ ಅನ್ನೋ ಸತ್ಯವನ್ನು ಅರಿತುಕೊಂಡು ಮುನ್ನಡೆಯೋದು ಬಹಳ ಮುಖ್ಯ. ಓಕೆ, ಸೊ ನಾವು ಥಿಯರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳ ಬಗ್ಗೆ ಮಾತಾಡಿದ್ದೀವಿ ಸರ್. ಇದು ಡೆಫಿನೆಟ್ಲಿ ಐ ಓಪನರ್. ಆದರೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಅನ್ನು ನೋಡಿದಾಗ ಜನ ಹೆಚ್ಚು ಕನ್ವಿನ್ಸ್ ಆಗೋದಿರುತ್ತೆ. ಸೊ ಏನು ಪ್ರಾಕ್ಟಿಕಲ್ ಆಗಿ ನಾವು ಅವರಿಗೆ ತೋರಿಸೋದಕ್ಕೆ ಸಾಧ್ಯ? ಈಗ ನಾವೀಗ ಏನು ಮಾಡೋಣ ಅಭಿಷೇಕ್, ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳನ್ನು ತಗೊಳ್ಳೋಣ. ಸ್ಟಾರ್ಟಿಂಗ್ ಫ್ರಮ್ ಟ್ರೆಡಿಷನಲ್ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟು, FD ಇಂದ ಹಿಡ್ಕೊಂಡು ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ವರೆಗೆ ಬೇರೆ ಫಂಡಲ್ಲಿ ನಾವು ಸಾಲ ತೀರಿಸಿದ್ರೆ ಅನುಕೂಲನಾ
ಬೇರೆ ಬೇರೆ ಫಂಡ್ಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಸಾಲ ತೀರಿಸಿದ್ರೆ ಅನುಕೂಲನಾ ಇಲ್ಲ ಇನ್ವೆಸ್ಟ್ ಮಾಡಿದ್ರೆ ಅನುಕೂಲನಾ ಅನ್ನೋ ಒಂದು ಅಂದಾಜನ್ನು ಕೊಡೋಣ. ಸೊ ಇದು ನಾವು ಮಾತನಾಡಿದ ಮುಂದುವರಿದ ಭಾಗ, ಸೂತ್ರ 1 ಸೂತ್ರ 2 ಮುಂದುವರಿದ ಭಾಗ. ಈಗ ನೋಡಿ, ಸಾಲ ಮರುಪಾವತಿಯೋ ಹೂಡಿಕೆಯೋ ಆದ್ಯತೆ ಯಾವುದಕ್ಕೆ ಅನ್ನೋದಕ್ಕೆ ಒಂದು ಪ್ರಾಯೋಗಿಕ ವಿವರ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು. ನೋಡಿ, ಒಬ್ಬ ವ್ಯಕ್ತಿ 20 ಲಕ್ಷ ಸಾಲ ತಗೊಂಡಿದ್ದಾರೆ, 15 ವರ್ಷಗಳ ಅವಧಿಗೆ ತೆಗೆದುಕೊಂಡಿದ್ದಾರೆ, ಮತ್ತೆ ಸಾಲಕ್ಕೆ ಕಟ್ತಿರುವಂಥ ಬಡ್ಡಿ 8.5% ಅಂತ ಅಂದ್ಕೊಂಡ್ರೆ ಅವರು ಸಾಲಕ್ಕೆ ಅಡಿಷ್ನಲ್ ಅಮೌಂಟನ್ನು ಕೊಟ್ಟೋ ಬದಲು ಬಂದ ಅಡಿಷ್ನಲ್ ಅಮೌಂಟನ್ನು ಸಾಲ ಕೊಟ್ಟೋದಿಲ್ಲ, ನಾನು FD ಇಡ್ತೀನಿ ಅಂತ ಹೋದರೆ ಅವರಿಗೆ ಸಿಗುವಂಥ ಲಾಭಾಂಶ 6.5%, ಮ್ಯಾಕ್ಸಿಮಮ್ 7%. ಆದರೆ ಕಟ್ಟೋ ಬಡ್ಡಿ ಎಷ್ಟು? 8.5%. ಸೊ ನೀವು ಅಡಿಷ್ನಲ್ ಅಮೌಂಟನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡೋ ಬದಲು ನೀವು ಸಾಲ ತೀರಿಸೋದು ಬಹಳ ಉತ್ತಮ. ಯಾಕೆ ಅಂತ ಹೇಳಿದ್ರೆ, ನೀವು FDಲಿ ಇಟ್ಬಿಟ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮನಿ ವಿಲ್ ನಾಟ್ ಗ್ರೋ, ಮನಿ ವಿಲ್ ರಸ್ಟ್, ಮನಿ ವಿಲ್ ರೆಸ್ಟ್. ಅಂಡ್ ಆಲ್ಸೋ ಪೋಸ್ಟ್ ಟ್ಯಾಕ್ಸ್ ಸ್ವಲ್ಪ ನಮಗೆ ಲಾಸ್ ಕೂಡ ಆಗುತ್ತೆ ಸರ್. ಹೌದು, ಪೋಸ್ಟ್ ಟ್ಯಾಕ್ಸ್ ಬೆನಿಫಿಟ್ ನಾನು ಅದೇ ಹೇಳಿದ್ದು, ಐಡಿಯಲಿ ವಿಲ್ ಗೆಟ್ 6.5% ರಿಟರ್ನ್ಸ್. ನೀವು ಒಳ್ಳೆ FD, ನಂಗೆ ಯಾವುದೋ ಬ್ಯಾಂಕ್ ಅದ್ಭುತವಾದ ರಿಟರ್ನ್ಸ್ ಕೊಡ್ತಿದೆ, ಬಡ್ಡಿ ಲಾಭ ಕೊಡುತ್ತೆ ಅಂದ್ರೂ 7.5% ಸಿಗ್ಬೋದಪ್ಪ. ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ತಗೊಂಡ್ರೆ 6.5%ಗೆ ಬರುತ್ತೆ. ಸೊ ಇಟ್ ಡಸಂಟ್ ಮೇಕ್ ಸೆನ್ಸ್, ಕ್ಲೋಸ್ ಯುವರ್ ಲೋನ್ ಇನ್ ದಿಸ್ ಸಿನಾರಿಯೋ. ಎರಡನೇ ಸಿನಾರಿಯೋ ಅದೇ 20 ಲಕ್ಷ ಸಾಲ, 15 ವರ್ಷದ ಅವಧಿ, 8.5% ಬಡ್ಡಿಯನ್ನು ಕಟ್ತಿದ್ದಾರೆ. ಡೆಟ್ ಮ್ಯೂಚುವಲ್ ಫಂಡ್ ಇಸ್ ಮೋರ್ ಆರ್ ಲೆಸ್ ಲೈಕ್ FD ಓನ್ಲಿ. ಇದರಲ್ಲಿ 6.5% ಗಳಿಕೆಯನ್ನು ನಿರೀಕ್ಷೆ ಮಾಡ್ಬೋದು, ಆದರೆ ಕಟ್ತಿರೋ ಬಡ್ಡಿ 8.5%. ನೀವೀಗ ಬಂದ ಅಡಿಷ್ನಲ್ ಅಮೌಂಟನ್ನು ನಾನು ಸಾಲ ಕಟ್ಟಲ್ಲ, ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು, ಇಲ್ಲಪ್ಪ ನಾನು PPF ಅಲ್ಲಿ ಹಾಕ್ಬಿಡ್ತೀನಿ, 20 ಲಕ್ಷ ಸಾಲ ಇದೆ, 15 ವರ್ಷಕ್ಕೆ ತೊಗೊಂಡಿದ್ದೀನಿ, 8.5% ಬಡ್ಡಿ ಕಟ್ತಿದ್ದೀನಿ, PPF ಅಲ್ಲಿ 7.1% ಇಂಟ್ರೆಸ್ಟ್ ಸಿಗುತ್ತೆ, ನಾನು PPFಗೆ ಹಾಕ್ತೀನಿ ಅಂದರೆ ದ್ಯಾಟ್ ವಿಲ್ ಆಲ್ಸೋ ನಾಟ್ ಮೇಕ್ ಸೆನ್ಸ್. ಯಾಕೆಂದರೆ ಇಲ್ಲಿ 8.5% ಬಡ್ಡಿ ಕಟ್ತಾ ಇದ್ದೀರಿ. ಸೊ ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಡಿ ಇರೋ ಸುಕನ್ಯಾ ಸಮೃದ್ಧಿ ಯೋಜನೆ, ನನ್ನ ಮಗಳಿಗೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, 8.2% ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದರಿಂದನೂ ಅನುಕೂಲ ಇಲ್ಲ. ಮಗಳಿಗೆ ಅಂತ ನೀವು ಸುಕನ್ಯಾ ಸಮೃದ್ಧಿ ಇನ್ವೆಸ್ಟ್ ಮಾಡಿ, ಆದರೆ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಸುಕನ್ಯಾ ಸಮೃದ್ಧಿಗೆ ಹಾಕ್ತೀನಿ, ನಾನು ಸಾಲ ತೀರಿಸಲ್ಲ ಅಂದರೆ ಇಟ್ ವಿಲ್ ನಾಟ್ ಬೆನಿಫಿಟ್ ಯು ಫಿನಾನ್ಷಿಯಲಿ ಅನ್ನೋದು. ಮತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ನೋಡಿ, ಡಿಫ್ರೆನ್ಸ್ ಆಗೋದು ಇಲ್ಲಿ ಅಭಿಷೇಕ್. ನೋಡಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ ನೋಡಿ, 20 ಲಕ್ಷ ಸಾಲ ತಗೊಂಡಿದ್ದಾರೆ, 15 ವರ್ಷಕ್ಕೆ 8.5% ಬಡ್ಡಿ ಕಟ್ತಿದ್ದಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ 12ರಿಂದ 14%, 15%ವರೆಗೂ ಲಾಂಗ್ ಟರ್ಮಲ್ಲಿ ನಿರೀಕ್ಷೆ ಮಾಡ್ಬೋದು. ಸೊ ಇಲ್ಲಿ ಕಟ್ತಿರೋ ಬಡ್ಡಿ 8.5%. ಇದೇ ದುಡ್ಡನ್ನು ನಾವು ಹೋಮ್ ಲೋನ್ ತೀರಿಸೋ ಬದಲು ಅಥವಾ ಬೇರೆ ಬೇರೆ ಲೋನ್ಗಳನ್ನು ಕ್ಲೋಸ್ ಮಾಡೋ ಬದಲು ನಾನು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿ ವೇಟ್ ಮಾಡ್ತೀನಿ ಅಂದರೆ 12 to 14% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಮೇಕ್ಸ್ ಅ ಗುಡ್ ವೈಸ್ ಡಿಸಿಷನ್. ಓಕೆ, ಇಲ್ಲಿ ಸಾಲ ತೀರಿಸೋ ಬದಲು ಹೂಡಿಕೆ ಮಾಡೋದು ಉತ್ತಮ ಅಂತ ಅನಿಸುತ್ತೆ ಈ ಉದಾಹರಣೆಯಲ್ಲಿ. ಮತ್ತು ಹಾಗೆಯೇ ಸ್ಟಾಕ್ ಮಾರ್ಕೆಟ್ ತಗೊಂಡ್ರೆ 15-16% ಆ್ಯಾವ್ರೇಜನ್ನು ನಿರೀಕ್ಷೆ ಮಾಡ್ಬೋದು. ಆವಾಗಲೂ ಅಷ್ಟೇ, ಹೋಮ್ ಲೋನನ್ನು ಬೇಗ ತೀರಿಸೋ ಬದಲು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಅರ್ಥ ಬರುತ್ತೆ. ಸೊ ಇದರ ಒಟ್ಟು ಅರ್ಥ ಇಷ್ಟೇ, ನೀವು ಸಾಲವನ್ನು ತೀರಿಸಬೇಕು ಅನ್ನೋದೇ ನಿಮ್ಮ ಆದ್ಯತೆ ಆದರೆ, ಉದಾಹರಣೆಗೆ ಎಷ್ಟೋ ಜನರಿಗೆ ರಿಟೈರ್ಮೆಂಟ್ಗೆ ಇನ್ನೊಂದು 3 ವರ್ಷ ಇರುತ್ತೆ, ಆವಾಗ ಅವರು ಎಷ್ಟು ರಿಟರ್ನ್ಸು ಏನು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು, ಸಾಲ ತೀರಿಸ್ಬಿಡ್ಬೇಕು. ಇನ್ನು ಕೆಲವರು ನಮಗೆ ರೆಗ್ಯುಲರ್ ಇನ್ಕಮ್ ಗ್ಯಾರಂಟಿ ಇಲ್ಲಪ್ಪ ಅನ್ನೋರು ಸಾಲ ತೀರಿಸ್ಬಿಡ್ಬೇಕು. ಇಲ್ಲ, ನನಗೆ ಫಿನಾನ್ಷಿಯಲ್ ನಾಲೆಡ್ಜ್ ಇದೆ, ನಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ, ನಂಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿದೆ ಅನ್ನೋರು ಸಾಲ ತೀರಿಸೋ ಬದಲು ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ, ಹೈ ರಿಟರ್ನ್ಸ್ ಕೊಡುವಂಥ ಹೂಡಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಂತ ಇನ್ವೆಸ್ಟ್ಮೆಂಟ್ಗಳನ್ನು ಗಣನೆಗೆ ತೆಗೆದುಕೊಂಡು ಅರಿತು ಹೂಡಿಕೆ ಮಾಡಿದರೆ ಸಾಲ ತೀರಿಸೋದಕ್ಕಿಂತ ಇನ್ವೆಸ್ಟ್ಮೆಂಟ್ ಮಾಡೋದು ಇಟ್ಸ್ ಅ ಗುಡ್ ಆಪ್ಷನ್. ಸೊ ಬೇಸಿಕಲಿ ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್. ಇದು ವ್ಯಕ್ತಿಗತ, ವ್ಯಕ್ತಿಯ ಆರ್ಥಿಕ ಸ್ಥಿತಿಗತಿ, ವ್ಯಕ್ತಿಯ ಚಿಂತನೆ, ವ್ಯಕ್ತಿಯ ಭಾವನಾತ್ಮಕ ನಿಲುವು, ವ್ಯಕ್ತಿಯ ಭವಿಷ್ಯದ ಯೋಚನೆಗಳು, ಭವಿಷ್ಯದ ಉದ್ಯೋಗ ಖಾತ್ರಿ, ಇವೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ನಾನು ಸಾಲ ಫಸ್ಟ್ ತೀರಿಸ್ಬೇಕಾ ಇಲ್ಲ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾಗುತ್ತೆ. ನಾವೇನು ಮಾಡಿದ್ದೀವಿ, ಇಡೀ ಡಿಸ್ಕಷನ್ನಲ್ಲಿ ಎಲ್ಲವನ್ನು
ಓಪನ್ ಬುಕ್ ಥರ ಇಟ್ಟಿದ್ದೀವಿ. ನೋಡಪ್ಪ ಇದು ಹಿಂಗಿದೆ, ಇದು ಹಿಂಗಿದೆ. ಸೊ ವಾಟ್ ಯು ವಾಂಟ್ ಟು ಡೂ ಅನ್ನೋದು ನಿಮ್ಮ ಆಯ್ಕೆ ಅನ್ನೋದನ್ನ ಜನರ ಆಯ್ಕೆಗೆ ಬಿಟ್ಟಿದ್ದೀವಿ. ಸೊ ಅಷ್ಟೇ ಅಭಿಷೇಕ್ ನನ್ನ ಕಡೆಯಿಂದ ಹೇಳಬೇಕಾಗಿರುವಂಥದ್ದು. ಓಕೆ, ಸೊ ಲಾಸ್ಟ್ ಪಾರ್ಟಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಸರ್, ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ದೀವಿ, ಪ್ರಾಕ್ಟಿಕಲಿ ಕೆಲ ಸಿನಾರಿಯೋಗಳನ್ನು ಕೊಟ್ಟಿದ್ದೀವಿ. ಇದು ಯಾವುದೋ ಒಂದನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಈಗ ಸಾಲ ಪಡ್ಕೊಂಡಿರೋರು ಡಿಸೈಡ್ ಮಾಡಿದರೆ ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮುಂದುವರಿಬೇಕು ಅಂತ. ಎಸ್, ನನಗಿದು ಫೈನಲ್ ಅಪ್ಪ, ನನಗೆ ಸಿನಾರಿಯೋ ಅರ್ಥ ಆಯಿತು. ಮುಂದುವರಿಬೇಕಾದ್ರೆ ಏನೇನನ್ನು ನಾನು ಮಿಸ್ ಮಾಡಬಾರ್ದು ಅನ್ನೋದಾದರೆ ಅದೇನು? ಖಂಡಿತ ಏನಂತ ಹೇಳಿದ್ರೆ, ಬೇಸಿಕಲಿ ಇಂಟ್ರೆಸ್ಟ್ ರೇಟ್, ಸಾಲಕ್ಕೆ ಬಡ್ಡಿ ಜಾಸ್ತಿ ಕಟ್ತಿದ್ರೆ ನೀವು ಹೂಡಿಕೆ ಮಾಡೋ ಉತ್ಪನ್ನದ ಮೇಲೆ ಸಿಗೋ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ರೆ ಸೊ ಬೆಟರ್ ಕ್ಲೋಸ್ ದಿ ಲೋನ್. ಇಲ್ಲ ಸಾಲದ ಮೇಲೆ ಬಡ್ಡಿ ಕಡಿಮೆ ಇದೆ, ನನ್ನ ಇನ್ವೆಸ್ಟ್ಮೆಂಟಿಂದ ನಂಗೆ ಗಳಿಕೆ ಜಾಸ್ತಿ ಇದೆ ಅಂದರೆ ಸೊ ಗೋ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಇದೆರಡನ್ನ ಗಣನೆಗೆ ತೆಗೆದುಕೋಬೇಕು. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಹತ್ರ ಬೇರೆ ಫಿನಾನ್ಷಿಯಲಿ ನೀವು ಸುಸ್ಥಿತಿಯಲ್ಲಿ ಇದ್ದೀರಾ ಅನ್ನೋದನ್ನ, ಅಂದರೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸು, ಮತ್ತೊಂದು ಎಮರ್ಜೆನ್ಸಿ ಫಂಡು, ಈ ರೀತಿ ಬೇಸಿಕ್ ಫಿನಾನ್ಷಿಯಲ್ ಪ್ಲ್ಯಾನಿಂಗನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದೀರಾ. ಮತ್ತು ನಿಮಗೆ ಸಾಲವನ್ನು ನಾನು ಫಸ್ಟ್ ತೀರಿಸ್ತೀನಿ ಅನ್ನೋದು ಓಕೆ ಒಂದು ಭಾಗ. ಇನ್ನೊಂದು, ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ನಿಮಗೆ ಸೆಕೆಂಡರಿ ಇನ್ಕಮ್ಗಳಿದಾವ, ನಿಮ್ಮ ಮನೆಯಲ್ಲಿ ಬೇರೆಯವ್ರು ಯಾರು ದುಡಿತಾ ಇದ್ದಾರಾ, ನಿಮಗೆ ಅಕಸ್ಮಾತ್ ಇನ್ಕಮ್ ಲಾಸ್ ಆದರೆ ನಿಮಗೆ ಬೆನ್ನಿಗೆ ನಿಲ್ಲೋಕ್ಕೆ ಒಂದು ಆರ್ಥಿಕ ಬೆನ್ನೆಲುಬು ಇದೆಯಾ. ಸೊ ಈ ರೀತಿಯ ಅಂಶಗಳನ್ನು ಗಮನಿಸ್ಕೋಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ, ಇಟ್ ಈಸ್ ಪರ್ಸನ್ ಸ್ಪೆಸಿಫಿಕ್ ಆ್ಯಂಡ್ ಫ್ಯಾಮಿಲಿ ಸ್ಪೆಸಿಫಿಕ್. ಸೊ ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಹೋದರೆ ಸೊ ಬೋತ್ ಆರ್ ಗುಡ್ ಡಿಸಿಷನ್ಸ್ ಬೇಸ್ಡ್ ಆನ್ ಸಿನಾರಿಯೋಸ್. ಎರಡೂ ಕೂಡ ಉತ್ತಮ ನಿರ್ಣಯಗಳೇ, ಆದರೆ ಸಂದರ್ಭಕ್ಕೆ ಅನುಗುಣವಾಗಿ. ಫೈನ್ ಸರ್. ಸೊ ಸಾಲ ಪಡ್ಕೊಂಡಿರೋರಿಗೆ ಹಣವನ್ನು ಹೆಚ್ಚಿಗೆ ದುಡಿಸೋದಕ್ಕೆ ಇರುವ ಆಯ್ಕೆಗಳ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನು ಕೊಟ್ಟ ಹಾಗಾಯಿತು. ಜನ ಇದನ್ನು ಪರಿಗಣಿಸಿ ಮುಂದುವರಿತಾರೆ, ವೈಸ್ ಡಿಸಿಷನ್ ಅನ್ನು ತಗೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಅಭಿಷೇಕ್. ಮತ್ತು ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಈ ಬಗ್ಗೆ ಜನರಿಗೆ ಸ್ಪಷ್ಟತೆ ಇರಲಿ. ಇದು ಎಜುಕೇಷನ್ ಪರ್ಪಸ್ಗೆ ಕೊಡ್ತಿರುವಂಥ ವಿಡಿಯೋ. ಇದನ್ನು ಮನಗಂಡು ತಾವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ, ಅಂದರೆ ಯಾರು ವೀಕ್ಷಕರಿದ್ದಾರೆ ಅದು ಆಳಕ್ಕೆ ಇಳಿದು ಅರ್ಥ ಮಾಡಿಕೊಂಡು, ಈಗ ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಈ NBFCಗಳಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅವರು ಈ ಇನ್ವೆಸ್ಟ್ ಮಾಡೋ ಬದಲು ಲೋನನ್ನು ಬೇಗ ಕ್ಲೋಸ್ ಮಾಡ್ಕೊಳ್ಳೋ ಬಗ್ಗೆ ಆಲೋಚನೆ ಮಾಡೋದು ಒಳ್ಳೆಯದಾಗುತ್ತೆ. ಸೊ ಹೀಗೆ ಸಿನಾರಿಯೋ ಬೇಸ್ಡ್ ಇರುತ್ತೆ ಇದು. ದಿಸ್ ಇಸ್ ನಾಟ್ ಆನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್, ದಿಸ್ ಇಸ್ ಅ ಪ್ಯೂರ್ ಎಜುಕೇಷನ್ ವಿಡಿಯೋ ಅನ್ನೋದನ್ನು ಜನರು ಅರ್ಥ ಮಾಡ್ಕೋಬೇಕು. ತುಂಬ ನಮಗೆ ಇದು ಅರ್ಥನೇ ಆಗ್ತಿಲ್ಲ ಅಂದರೆ ಯಾರು ಅಥರೈಸ್ಡ್ ಅಥವಾ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಇರ್ತಾರೆ ಅವರಿಂದ ಅದನ್ನು ಯಾವುದೋ ಸಲಹೆ ಸೂಚನೆಗಳನ್ನು ಅಡ್ವೈಸನ್ನು ಪಡ್ಕೊಳ್ಳೋದನ್ನು ನಾವು ಹೇಳ್ತೀವಿ, ಅದನ್ನು ಶಿಫಾರಸ್ ಮಾಡ್ತೀವಿ. ಅಭಿಷೇಕ್, ಥ್ಯಾಂಕ್ ಯು ಸರ್. ಸೊ ಎಜುಕೇಷನ್ ವಿಡಿಯೋ ಆದ್ರೂ ಸಹ ನಿಮಗೆ ಇರುವ ಆಯಾಮಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. RBI ರೂಲ್ಸ್ ಏನು ಹೇಳುತ್ತೆ ಅನ್ನೋದು ಗೊತ್ತಾಗಿದೆ. ಈ ನಿಯಮಗಳಿಗೆ ಅನುಗುಣವಾಗಿ ನೀವು ಯೋಚನೆ ಮಾಡಬಹುದು, ಬ್ಯಾಂಕ್ ಜೊತೆ ವ್ಯವಹರಿಸಬಹುದು. ಅಲ್ಲಿ ಬ್ಯಾಂಕ್ನವ್ರು ಏನು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಮುಂದುವರಿಯೋದಕ್ಕೆ ಅವಕಾಶ ಇದೆ. ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ತೀರಿ ಅಂತ ನಾವು ಭಾವಿಸ್ತೀವಿ. ಇದರ ಲಾಭವನ್ನು ನೀವು ಪಡ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನು ತಪ್ಪದೇ ಕಳಿಸಿ. ಇಂಥ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ನೀವು ಕಲಿಬೇಕು, ಪ್ರಾಕ್ಟಿಕಲಿ ಇನ್ನಷ್ಟು ಬಲಶಾಲಿಯಾಗಿ ಪರ್ಸನಲ್ ಫಿನಾನ್ಸ್ ಅನ್ನು ನೀವು ಮ್ಯಾನೇಜ್ ಮಾಡಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.